ಹಾಯ್ ಹಲೋ ಎಲ್ಲರಿಗೂ ಸ್ವಾಗತ ನನ್ನ ಚಾನಲ್ಗೆ. ಬೆಳಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಶಿಖರ್ ಧವನ್ ಇಂಡಿಯನ್ ಕ್ರಿಕೆಟ್ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ ಆದಂತಹ ಶಿಖರ್ ಧವನ್ ಅವರು ಆಲ್ ಫಾರ್ಮ್ಯಾಟ್ಸ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ. ಸೊ ಇದು ಶಾಕ್ ಅಂತ ಏನು ಅನಿಸ್ಲಿಲ್ಲ, ಬಟ್ 2-3 ವರ್ಷದಿಂದ ಇವ್ರನ್ನ ಇಗ್ನೋರ್ ಮಾಡ್ತಿದ್ರು. ಯಾರು BCCI ಈಸ್ ಇಗ್ನೋರಿಂಗ್ ಶಿಖರ್ ಧವನ್, ಇನ್ಕ್ಲೂಡಿಂಗ್ ಏಷ್ಯನ್ ಗೇಮ್ಸ್ಗೂ ಕೂಡ ಇವ್ರನ್ನ ಕ್ಯಾಪ್ಟನ್ ಆಗಿ ನಾಮಿನೇಟ್ ಮಾಡಿರಲಿಲ್ಲ ಆ್ಯಂಡ್ ಇವ್ರನ್ನ ಸೆಲೆಕ್ಟು ಕೂಡ ಮಾಡಿರಲಿಲ್ಲ. ಆವಾಗಲೇ ಅಂದ್ಕೊಂಡ್ವಿ ಇವರ ಕೆರಿಯರ್ ಮುಗೀತು ಅಂತ. ಆ್ಯಂಡ್ ODI ವರ್ಲ್ಡ್ ಕಪ್ಗೆ ಖಂಡಿತವಾಗ್ಲೂ ಇಂಡಿಯಾದಲ್ಲಿ ಆಗ್ತಿರೋದ್ರಿಂದ ಒಂದು ಹೋಪ್ ಇತ್ತು ಸೆಲೆಕ್ಟ್ ಆಗ್ತಾರೇನೋ ಅಂತ, ಬಟ್ ಸೆಲೆಕ್ಟ್ ಆಗಲಿಲ್ಲ. ಆ್ಯಂಡ್ ಯಂಗ್ಸ್ಟರ್ ಮೇಲೆ ಇನ್ವೆಸ್ಟ್ ಮಾಡಿದ್ರು. ಶುಭ್ಮನ್ ಗಿಲ್ ಇದ್ದಿದ್ದರಿಂದ ಇವರ ಅಗತ್ಯತೆ ಇರಲಿಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಇವರ ಮತ್ತು ರೋಹಿತ್ ಶರ್ಮಾ ಅವರ ಏನು ಓಪನಿಂಗ್ ಕಾಂಬಿನೇಷನ್ ಸುಮಾರು ವರ್ಷ, ಆಲ್ಮೋಸ್ಟ್ 2013 ಹಿಡಿದು 2019-20 ಏನು ಇವರು ಓಪನಿಂಗ್ ಮಾಡಿದ್ರು, ಸುಮಾರು ಮ್ಯಾಚನ್ನು ಇಬ್ಬರು ಗೆಲ್ಲಿಸಿದ್ದಾರೆ. ಆ್ಯಂಡ್ ಶಿಖರ್ ಧವನ್ ಅವರು ಸಿಂಗಲ್ ಹ್ಯಾಂಡೆಡ್ಲಿ ಗೆಲ್ಲಿಸಿದ್ದಾರೆ. ಒಂದು ಒಳ್ಳೆಯ ಓಪನಿಂಗ್ ಪೇರ್ ಅಂತ ಹೇಳ್ಬೋದು ರೋಹಿತ್ ಶರ್ಮಾ ಹಾಗೂ ಶಿಖರ್ ಧವನ್ ಅವ್ರದ್ದು. ಆ್ಯಂಡ್ ಅವರೀಗ ಆಲ್ ಫಾರ್ಮ್ಯಾಟ್ಸ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ. ಆ್ಯಂಡ್ ಅವರ ಮುಂದಿನ ಏನು ಜೀವನ ಚೆನ್ನಾಗಿರಲಿ ಅಂತ ಆಶಿಸುತ್ತಾ, ಇಲ್ಲಿವರೆಗೂ ಏನು ಕ್ರಿಕೆಟ್ಗೆ ಸೇವೆ ಸಲ್ಲಿಸಿದ್ದಾರೆ ಅದಕ್ಕೆ ಧನ್ಯವಾದಗಳನ್ನು ಹೇಳ್ತೀವಿ. ಥ್ಯಾಂಕ್ ಯು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ.